ಮಂಡ್ಯದ ಜನಧನಿ ತಂಡವು ಕುವೆಂಪು ರಂಗಮಂದಿರದಲ್ಲಿ ಏಪ್ರಿಲ್ 25ರ ಸಂಜೆ 6ಕ್ಕೆ ನಿತ್ಯ ಸಚಿವ ಎಂಬ ನಾಟಕ ಪ್ರದರ್ಶನ ಮಾಡಲಿದೆ. ಇದು ಶಿಕ್ಷಣ ತಜ್ಞ, ಸಹಕಾರಿ ಧುರೀಣ, ಸಾಂಸ್ಕೃತಿಕ ವ್ಯಕ್ತಿ, ರಾಜಕಾರಣಿ ಕೆ.ವಿ. ಶಂಕರೇಗೌಡ ಅವರ ಬದುಕನ್ನಾಧರಿಸಿದ ನಾಟಕವಾಗಿದೆ ಎಂದು ಕಸಾಪ ಜಿಲ್ಲಾಧ್ಯಕ್ಷ ಡಿ. ಮಂಜುನಾಥ್ ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು. ಪ್ರೆಸ್ ಟ್ರಸ್ಟ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ನಾಟಕದ ಕುರಿತು ಮಾಹಿತಿಯನ್ನು ನೀಡಿದರು. 25/4/24ನೇ ಗುರುವಾರ ಸಂಜೆ 6 ಗಂಟೆಗೆ ಕುವೆಂಪು ರಂಗಮಂದಿರದಲ್ಲಿ ನಾಟಕ ಪ್ರದರ್ಶನವನ್ನು ವ್ಯವಸ್ಥೆ ಮಾಡಿದ್ದೇವೆ. ಮಂಡ್ಯದ ಜನಧನಿ ಸಂಸ್ಥೆಯವರು ಅರ್ಪಿಸುವ ಶಿಕ್ಷಣ ಶಿಲ್ಪಿ ಕೆ.ವಿ. ಶಂಕರೇಗೌಡರ ಬದುಕನ್ನು ಆಧರಿಸಿದ ಕತೆ ನಿತ್ಯ ಸಚಿವ ಈ ನಾಟಕ ಪ್ರದರ್ಶನಗೊಳ್ತಾ ಇದೆ. ಮುಖ್ಯವಾಗಿ ಡಾಕ್ಟರ್ ರಾಜಪ್ಪ ದಳವಾಯಿ ಹಿರಿಯ ಸಾಹಿತಿಗಳು ಅವರು ರಚಿಸಿದಂತಹ ಈ ನಾಟಕವನ್ನು ಶ್ರೀ ಪ್ರಮೋದ್ ಶಿಗ್ಗಾಂ ಅವರು ನಿರ್ದೇಶನ ಮಾಡ್ತಾ ಇದ್ದಾರೆ. ವೈ.ಎಂ. ಹನುಮಂತ್ ಮಂಡ್ಯ ಅವರು ಸಂಗೀತವನ್ನು ನೀಡ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಕೆ.ವಿ. ಶಂಕರೇಗೌಡರು ಈ ನಾಡಿನ ಒಬ್ಬ ದೊಡ್ಡ ಆದರ್ಶ ರಾಜಕಾರಣಿ, ಅವರೊಬ್ಬ ಸಹಕಾರಿ ಧುರೀಣ, ಹೀಗೆ ಬಹುಮುಖಿ ಪ್ರತಿಭೆಯ ಕೆ.ವಿ. ಶಂಕರೇಗೌಡರು ಅವರು ಸಲ್ಲಿಸಿದ ಸೇವೆ, ಅವರನ್ನು ಮಾನ್ಯ ರಾಷ್ಟ್ರಕವಿ ಕುವೆಂಪು ಅವರು ನಿತ್ಯ ಸಚಿವ ಅಂಥೇಳಿ ಅವರನ್ನು ಉಲ್ಲೇಖ ಮಾಡಿ ಕರೀತಾರೆ. ಅದೇ ಶೀರ್ಷಿಕೆಯನ್ನು ಈ ನಾಟಕಕ್ಕೆ ಇಡಲಾಗಿದೆ. ಸುಮಾರು 1.25 ತಾಸು ನಡೆಯುವಂತಹ ಈ ನಾಟಕದಲ್ಲಿ ಅವರ ಬದುಕಿನ 4 ಹಂತಗಳು, ಆ 4 ಹಂತಗಳನ್ನು ಅತ್ಯಂತ ಸುಂದರವಾಗಿ ರಂಗರೂಪಕ್ಕೆ ತರಲಾಗಿದೆ. ನಮ್ಮ ಸುಮಾರು 21 ಕಲಾವಿದರು ಸುಮಾರು 45 ಪಾತ್ರಗಳನ್ನು ಅಲ್ಲಿ ಅಭಿನಯಿಸಲಿದ್ದಾರೆ. ಈ ನಾಟಕ ಈಗಾಗಲೇ ಮೈಸೂರು, ಬೆಂಗಳೂರು, ನಾಡಿದ 21 ಮಂಡ್ಯದಲ್ಲಿ ನಿನ್ನೆ ನಡೀತು. ಹೀಗೆ ಎಲ್ಲ ಕಡೆ ಪ್ರದರ್ಶನಗೊಂಡು ಅದು ತುಂಬ ಯಶಸ್ವಿ ಆಗಿದೆ, ಜನರನ್ನು ಸೆಳೆದಿದೆ. ಹಾಗಾಗಿ ಮತ್ತು ಇವತ್ತಿನ ಸಮಕಾಲೀನ ಸಂದರ್ಭದಲ್ಲಿ ರಾಜಕಾರಣ ಹೇಗೆಲ್ಲ ಆಗಿದೆ ಮತ್ತು ಆಗ್ತಾ ಇದೆ ಅನ್ನೋದನ್ನು ನೋಡ್ತಾ ಇರುವ ಜನಸಾಮಾನ್ಯರಿಗೆ ಈ ನಿತ್ಯ ಸಚಿವ ಈ ನಾಟಕದ ಮೂಲಕ ಶಂಕರೇಗೌಡರ ಬದುಕು, ಅದರ ಆದರ್ಶ ಮತ್ತು ಒಬ್ಬ ರಾಜಕಾರಣಿ ಹೇಗೆ ಇರಬೇಕು ಅನ್ನೋದಕ್ಕೆ ಅವರು ಮಾದರಿ ಆಗಿ ರೂಪುಗೊಳ್ಳುವಂಥದ್ದು, ಅದನ್ನು ತೋರಿಸುವಂಥ ಒಂದು ಪ್ರಯತ್ನ ಈ ನಾಟಕದಲ್ಲಿ ಇದೆ. ಹಾಗಾಗಿ ಎಲ್ಲರೂ ಕುವೆಂಪು ರಂಗಮಂದಿರಕ್ಕೆ ಬನ್ನಿ. ಉಚಿತವಾದಂತಹ ಪ್ರವೇಶ ಇದೆ. ನಾಟಕ ಅತ್ಯಂತ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಹಾಗಾಗಿ ಆ ನಾಟಕ